ಇನ್ನು ಬಿಜೆಪಿಯರು ಯಾರೂ ಕೂಡ ರಾಮಾಯಣ ಕೂಡ ಓದಿಲ್ಲ. ಅವರು ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿರುವಂತ ರೀತಿ ಈ ಬಿಜೆಪಿ ಅವರಿಗೆ 4 ಲೈನು 4 ಸಾಲ ಹನುಮಾನ್ ಚಾಲೀಸ ಕೂಡ ಇವ್ರಿಗೆ ಬರಲ್ಲ. ಈಗೆಲ್ಲ ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದಾರಲ್ಲ, ಈ ಬಿಜೆಪಿ ಅವರಿಗೆ ಪ್ರಾಣ ಪ್ರತಿಷ್ಠಾಪನೆ ಅರ್ಥನೇ ಗೊತ್ತಿಲ್ಲ. ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿರುವಂತ ರೀತಿ. ಆಮೇಲೆ ಈ ಶಂಕರಾಚಾರ್ಯ ಪೀಠದ ಈ 4 ಪೀಠಗಳ ಪೈಕಿ 2 ಪೀಠದವರು ಬಹಳ ಪ್ರಶ್ನೆ ಮಾಡಿದ್ರಲ್ಲ ಬಿಜೆಪಿಗೆ, ಇದು ಮಾಡ್ತಿರೋದು ಸರಿನಾ ಅಂತ ಹೇಳಿ. ಶಂಕರಾಚಾರ್ಯರ ಪೀಠದ ಶ್ರೀಗಳ ಪ್ರಶ್ನೆಗೆ ಇವರು ಉತ್ತರ ಕೊಡ್ಲಿ. ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ನವರು ಪ್ರಶ್ನೆ ಕೇಳ್ತಾ ಇಲ್ಲ, ಶಂಕರಾಚಾರ್ಯರು ಕೇಳಿರುವಂತ ಪ್ರಶ್ನೆಗೆ ಇವರು ಉತ್ತರ ಕೊಡ್ಲಿ ಅಂತ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಮ್ಮ 4 ಜನ ಶಂಕರಾಚಾರ್ಯ ಚರ್ಚೆಗೆ ಹೋಗಿ, ಬಹಿರಂಗ ಚರ್ಚೆಗೆ ಹೋಗಿ ಅವ್ರು ಕೇಳ್ತಾ ಇರೋದು ಭಾಳ ಒಂದು ಸ್ಪಷ್ಟವಾದಂಥ 4-5 ಪ್ರಶ್ನೆಗಳು ಕೇಳಿದ್ದಾರೆ. ಅದಕ್ಕೆ ಉತ್ತರ ಕೊಡಲಿ. ಯಾರ್ಯಾರು ನಿಮ್ಮ ಶಂಕರಾಚಾರ್ಯ, ಪುರಿ ಶಂಕರಾಚಾರ್ಯರು, ದ್ವಾರಕಾಪೀಠ ಶಂಕರಾಚಾರ್ಯರು, ಶೃಂಗೇರಿ ಮಠ ಶಂಕರಾಚಾರ್ಯರು ಮತ್ತು ಶಾರದಾಪೀಠ ಶಂಕರಾಚಾರ್ಯರು ಅವ್ರಿಗೆ ಕೇಳಿದ್ದಾರೆ. ಈಗ ಫಸ್ಟ್ ಆಫ್ ಆಲ್ ಈ ಬಿ ಜೆ ಪಿಯವರು ನಾವು ಈ ಹಿಂದುತ್ವ ಬಗ್ಗೆ, ಹಿಂದೂಯಿಸಮ್ ಬಗ್ಗೆ ಭಾಳ ಗೊತ್ತಿದೆ ಅಂತ ಹೇಳ್ತಾರಲ್ಲ, ನಾನು ಚಾಲೆಂಜ್ ಕಟ್ತೀನಿ ರೀ ಅವರಿಗೆ. ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆಯಲ್ಲ, ಅದರ ಅರ್ಥ ತಿಳ್ಕೊಳಕ್ಕೆ, ಅರ್ಥ ಹಿಂಗೆ ಕೇಳಿಬಿಡಿ ಏನಂತ. ಒಬ್ಬರಿಗೂ ಗೊತ್ತಿರಲ್ಲ. ಇವತ್ತೇನು ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಅದ್ರ ಮೀನಿಂಗ್ ಕೇಳಿಬಿಡಿ, ಅವ್ರಿಗೆ ಗೊತ್ತಿಲ್ಲ. ಇದಕ್ಕೆ ಆ ಮೂರ್ತಿಗೆ ಜೀವ ತುಂಬಲಿಕ್ಕೆ ಅಥವಾ ದೇವರು ಆಹ್ವಾನ ಗರ್ಭಗುಡಿಗೆ ಬರಲಿಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತ. ಬಿ ಜೆ ಪಿಯವ್ರಿಗೆ ಗೊತ್ತಾ? ಶಂಕರಾಚಾರ್ಯರು 4-5 ಸರಳವಾದಂಥ ಪ್ರಶ್ನೆ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ? ಈ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗಿರೋದು ನಾವು, ಪ್ರಧಾನಮಂತ್ರಿಯವರು ಯಾಕೆ ಮಾಡ್ತಾ ಇದ್ದಾರೆ? ನಮ್ಮಂಥವ್ರು ಏನು ಮಾಡಬೇಕು? ಚಪ್ಪಾಳೆ ಹೊಡೆಯೋಕ್ಕಿದ್ದೀವ ನಾವು ಅಂತ ಅವ್ರು ಕೇಳ್ತಾ ಇದ್ದಾರೆ. ಎರಡನೇ ಪ್ರಶ್ನೆ ಏನು ಕೇಳ್ತಾ ಇರೋದಂದರೆ, ಯಾಕೆ ಜನವರಿ 22ನೇ ತಾರೀಖೇ ಮಾಡಬೇಕು? ರಾಮನವಮಿ ಸಂದರ್ಭದಲ್ಲಿ ಯಾಕೆ ಮಾಡಬಾರ್ದು? ಇದು ನಮ್ಮ ಪ್ರಶ್ನೆಗಳಲ್ಲ, ಕಾಂಗ್ರೆಸ್ ಪ್ರಶ್ನೆಗಳಲ್ಲ. ಎಲ್ಲ ಯಾರಿಗಾನ ಸರ್ ನೋಡಿ ಸರ್, ನಾನು ಹೇಳ್ತೀನಿ, ಯಾರಿಗೂ ಏನು ಒಂದು 4 ಸಾಲು ಹನುಮಾನ್ ಚಾಲೀಸ ಬರೋದಿಲ್ಲ, ಯಾರೂ ಭಗವದ್ಗೀತಾ ಓದಿಲ್ಲ, ರಾಮಾಯಣನೂ ಓದಿಲ್ಲ. ಸುಮ್ಮನೆ ಇವರೆಲ್ಲ ಬರೀ ದೇವ್ರ ಹೆಸರಲ್ಲಿ ರಾಜಕೀಯ ಮಾಡ್ಕೊಂಡು ಹೋಗ್ತಾ ಇರೋದು. ಇವ್ರ ಮಕ್ಕಳಿಗೆ ಎಲ್ಲೆಲ್ಲಿ ಕಳಿಸ್ತಾ ಇದ್ದಾರೆ ಸರ್? ಯಾರು ಧರ್ಮ ರಕ್ಷಣೆಯಲ್ಲಿದ್ದಾರೆ ಇವ್ರ ಮಕ್ಕಳು? ಕೇಸರಿ ಶಾಲೆ ಇವ್ರ ಮಕ್ಕಳ ಮೇಲೆ ಯಾಕಿಲ್ಲ? ಎಷ್ಟು ಜನ ಗೋಶಾಲೆಗೆ ಹೋಗ್ತಾರೆ ಇವ್ರ ಮಕ್ಕಳು? ಎಷ್ಟು ಜನ ಗೋಮೂತ್ರ ಕುಡಿತಾರೆ ಬಿ ಜೆ ಪಿ ಶಾಸಕರು, ಎಂ ಪಿಗಳು? ನನಗೊಂದು ಪಟ್ಟಿ ಕೊಟ್ಬಿಡಿ. ನೀವು ಕೇಳಿ, ಎಲ್ಲರಿಗೂ ಕೇಳಿ ಸರ್, ಒಂದು ಪಟ್ಟಿ ಕೊಟ್ಬಿಡಿ ನನಗೆ. ಇಂಥ ಶಾಸಕರು, ಇಂಥ MLC, ಇಂಥ ಎಂ ಪಿಗಳು ಗೌಶಾಲ ಇಟ್ಟಿದ್ದಾರೆ, ಇಂಥ ಎಂ ಪಿಗಳು ದಿನ ಎದ್ದು ಗೋಮೂತ್ರ ಕುಡಿತಾರೆ, ಇಂಥ ಮಕ್ಕಳು ಹೋಗಿ ಗೋಶಾಲೆಯಲ್ಲಿ ದಿನ ಸೇವೆ ಸಲ್ಲಿಸ್ತಾರೆ ಅಂತ ಒಂದು ಪಟ್ಟಿ ಕೊಟ್ಬಿಡಿ ಸರ್. 10% ಮಾಡಿದ್ರೆ ಐ ವಿಲ್ ನಾಟ್ ಎವರ್ ಟಾಕ್ ಆನ್ ದಿಸ್ ಅಗೇನ್. 10%.